ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯವರ ಪ್ರೀತಿಗೆ ಮೋಸ ಮಾಡುವಂತಹ 2 ರಾಶಿಯವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು ಹಾಗೂ ಉತ್ತರಾಷಾಢ ನಕ್ಷತ್ರದ 1 ಚರಣ ಧನಸ್ಸು ರಾಶಿಯಲ್ಲಿ ಕಾಣಬಹುದು. ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ಈ 2 ರಾಶಿಯವರು ನಿಮ್ಮ ಜೊತೆ ಹೇಗಿರ್ತಾರೆ, ಯಾವ ಕಾರಣಗಳಿಗೆ ನಿಮ್ಮ ಪ್ರೀತಿಯಲ್ಲಿ ದ್ರೋಹವನ್ನು ಮಾಡ್ತಾರೆ, ನೀವು ಈ 2 ರಾಶಿಯವರ ಜೊತೆ ಮದುವೆಯಾಗಿದ್ದರೂ ಯಾವ ಕಾರಣಗಳಿಗೆ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತದೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಧನಸ್ಸು ರಾಶಿಯವರ ಪ್ರೀತಿಗೆ ಮೋಸ ಮಾಡುವಂತಹ ಮೊದಲನೇ ರಾಶಿಯವರು ವೃಷಭ ರಾಶಿಯವರು. ವೃಷಭ ರಾಶಿ ಪೃಥ್ವಿ ತತ್ವ ರಾಶಿ, ಧನಸ್ಸು ರಾಶಿ ಅಗ್ನಿ ತತ್ವ ರಾಶಿ. ಧನಸ್ಸು ರಾಶಿಯವರು ಆಧ್ಯಾತ್ಮ ಪುಸ್ತಕಗಳಿಗೆ, ಐತಿಹಾಸಿಕ ಗ್ರಂಥಗಳ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತೀರಾ. ಹಿಸ್ಟಾರಿಕಲ್ ಪ್ಲೇಸಸ್ ನೋಡೋದಕ್ಕೆ ಇಷ್ಟ, ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ, ಇತಿಹಾಸದ ಬಗ್ಗೆ ತುಂಬ ಆಸಕ್ತಿ ಉಳ್ಳವರಾಗಿರ್ತೀರಾ. ಗುರುತತ್ವ ರಾಶಿ ಧನಸ್ಸು ರಾಶಿಯವರು. ಲಕ್ಸುರಿ ಲೈಫ್ಗಿಂತ ಸ್ಪಿರಿಚುವಲ್ ಲೈಫಲ್ಲಿ ತುಂಬ ನಂಬಿಕೆಯನ್ನು ಇಟ್ಟಿರ್ತೀರಾ. ವೃಷಭ ರಾಶಿಯವರು ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಧನಸ್ಸು ರಾಶಿಯವರು ಆಧ್ಯಾತ್ಮಕ್ಕೆ ಬೆಲೆ ಕೊಡುವವರು. ನಿಮ್ಮ ಮಾತುಗಳು ಇವರಿಗೆ ಬೋರಿಂಗ್ ಅನ್ನಿಸಬಹುದು. ನೀವು ಎಲ್ಲಿಯವರೆಗೆ ವೃಷಭ ರಾಶಿಯವರಿಗೆ ಹಣವನ್ನು ಕೊಡ್ತಾ ಇರ್ತೀರೋ ಅಲ್ಲಿಯವರೆಗೂ ನಿಮ್ಮನ್ನು ಸಹಿಸಿಕೊಳ್ತಾರೆ. ನೀವು ಹಣ ಕೊಡುವುದನ್ನು ನಿಲ್ಲಿಸಿದರೆ ಅವರ ಪ್ರೀತಿ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ಕಡಿಮೆ ಆಗುತ್ತದೆ. ವರ್ತಮಾನದಲ್ಲಿ ಈ ರಾಶಿಯವರು ನಿಮ್ಮನ್ನು ಪ್ರೀತಿ ಮಾಡಬಹುದು, ಆದರೆ ಮುಂದೆ ಒಂದು ದಿನ ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ಮೋಸ ಮಾಡಿ ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರೋದಿಲ್ಲ ಇವರು. ಇನ್ ಕೇಸ್ ವೃಷಭ ರಾಶಿಯವರನ್ನು ನೀವು ಮದುವೆಯಾಗಿದ್ದರೂ ವೃಷಭ ರಾಶಿಯವರಿಗೆ ಒಂದು ಗಿಲ್ಟ್ ಫೀಲ್ ಇದ್ದೇ ಇರುತ್ತೆ. ಇವರು ತುಂಬ ಬೋರಿಂಗ್ ಪರ್ಸನ್, ತುಂಬ ಸ್ಪಿರಿಚುವಲ್, ನನಗೆ ಸೆಟ್ ಆಗೋದಿಲ್ಲ, ಯಾಕಾದರೂ ಇವರನ್ನು ಪ್ರೀತಿ ಮಾಡಿದ್ನೋ ಅಥವಾ ಮದುವೆ ಆದ್ನೋ ಎಂಬಂತಹ ಸಣ್ಣ ಅಳುಕು ವೃಷಭ ರಾಶಿಯವರನ್ನು ಯಾವಾಗಲೂ ಕಾಡ್ತಾನೆ ಇರುತ್ತೆ. ನಿಮ್ಮ ಬಗ್ಗೆ ಏನೇನೋ ಓವರ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ನಿಮ್ಮನ್ನು ಪ್ರೀತಿ ಮಾಡಿರ್ತಾರೆ, ಆದರೆ ಅವರ ನಿರೀಕ್ಷೆಯಂತೆ ನೀವು ಇರೋದಿಲ್ಲ. ಆ ಕಾರಣದಿಂದ ನಿಮ್ಮಿಂದ ಇವರು ದೂರ ಆಗ್ತಾರೆ. ನಕ್ಷತ್ರದ ಆಧಾರದ ಮೇಲೆ ನೋಡೋದಾದರೆ, ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ದರೆ ನೀವು ಹಣವನ್ನು ತುಂಬ ಹಿಡಿತವಾಗಿ ಅಳೆದು ತೂಗಿ ಖರ್ಚು ಮಾಡುತ್ತೀರಾ ಎನ್ನುವಂತಹ ಕಾರಣದಿಂದ ವೃಷಭ ರಾಶಿಯವರು ನಿಮ್ಮನ್ನು ಜಿಪುಣರು ಅಂದುಕೊಂಡು ನೀವು ಅವರ ಅವಶ್ಯಕತೆಗೆ ಬೇಕಾದಂತಹ ವಸ್ತುಗಳನ್ನು ಕೊಡಿಸದೇ ಇರುವಂತಹ ಕಾರಣದ ಮುಂದೆ ಇಟ್ಕೊಂಡು ನಿಮ್ಮಿಂದ ದೂರ ಆಗ್ತಾರೆ. ನೀವು ಸಿಂಪಲ್ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ನೀವು ತುಂಬ ಸರಳ ಜೀವನವನ್ನು ಜೀವಿಸುವ ಕಾರಣದಿಂದ ಮೂಲ ನಕ್ಷತ್ರದವರನ್ನು ವೃಷಭ ರಾಶಿಯವರು ಬಿಟ್ಟು ಹೋಗ್ತಾರೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ನಿಮಗಿಂತ ಹೆಚ್ಚು ಶ್ರೀಮಂತರು, ನಿಮಗಿಂತ ಹೆಚ್ಚು ಹ್ಯಾಂಡ್ಸಮ್ ಪರ್ಸನ್ ಅಥವಾ ಬ್ಯೂಟಿಫುಲ್ ಪರ್ಸನ್ಸ್ ಸಿಕ್ಕಿದ ಕಾರಣಕ್ಕೆ ನಿಮ್ಮ ಪ್ರೀತಿಗೆ ಎಳ್ಳು ನೀರನ್ನು ಬಿಟ್ಟು ಹೋಗ್ತಾರೆ, ನಿಮ್ಮಿಂದ ದೂರ ಆಗ್ತಾರೆ. ವೃಷಭ ರಾಶಿಯವರು ಸೌಂದರ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡುವವರಾಗಿರ್ತಾರೆ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಪ್ರತಿಯೊಂದು ಬ್ಯೂಟಿಫುಲ್ ಥಿಂಗ್ಸ್, ಬ್ಯೂಟಿಫುಲ್ ಪರ್ಸನ್ ಕಡೆಗೆ ಇವರು ಬಹಳ ಬೇಗ ಅಟ್ರ್ಯಾಕ್ಟ್ ಆಗ್ತಾ ಇರ್ತಾರೆ. ಈ ಕಾರಣದಿಂದಲೂ ವೃಷಭ ರಾಶಿಯವರು ನಿಮ್ಮ ಪ್ರೀತಿಯಲ್ಲಿ ಮೋಸ ಮಾಡ್ತಾರೆ. ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಅಥವಾ ಮೂರನೇ ವ್ಯಕ್ತಿಯ ಕಾರಣದಿಂದ ನಿಮ್ಮಿಂದ ದೂರ ಹೋಗ್ತಾರೆ. ಉತ್ತರಾಷಾಢ ನಕ್ಷತ್ರ ಮೊದಲನೇ ಚರಣದಲ್ಲಿ ಜನಿಸಿದವರಾಗಿದ್ದರೆ ವೃಷಭ ರಾಶಿಯವರು ನಿಮಗೆ ಕೊಡುವಂತಹ ಕಾರಣ, ನಿಮ್ಮನ್ನು ಸ್ವಲ್ಪ ದಿನ ಪ್ರೀತಿ ಮಾಡ್ತಾರೆ ಇವರು, ಆದರೆ ಕೆಲವು ದಿನಗಳ ನಂತರ ನನ್ನ ಫ್ಯಾಮಿಲಿಯವರು ನಿಮ್ಮನ್ನು ಒಪ್ಕೊಳ್ತಾ ಇಲ್ಲ, ನನಗೆ ನನ್ನ ಫ್ಯಾಮಿಲಿನೇ ತುಂಬ ಮುಖ್ಯ ಅನ್ನುವಂತಹ ಕಾರಣವನ್ನು ಕೊಟ್ಟು ನಿಮ್ಮಿಂದ ದೂರ ಆಗ್ತಾರೆ ವೃಷಭ ರಾಶಿಯವರು. ಧನಸ್ಸು ರಾಶಿಯವರ ಪ್ರೀತಿಗೆ ಮೋಸ ಮಾಡುವಂತಹ 2ನೇ ರಾಶಿಯವರು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ. ಎಲ್ಲರನ್ನ ಅಳೆದು ತೂಗಿ ರಿಸರ್ಚ್ ಮಾಡಿ ಆಮೇಲೆ ನಂಬೋದು ಅವರು. ಧನಸ್ಸು ರಾಶಿ ಅಗ್ನಿತತ್ವ ರಾಶಿ, ವೃಶ್ಚಿಕ ರಾಶಿ ಜಲತತ್ವ ರಾಶಿ. ಅಗ್ನಿತತ್ವಕ್ಕೂ ಜಲತತ್ವಕ್ಕೂ ಹೊಂದಾಣಿಕೆ ಆಗೋದಿಲ್ಲ ತತ್ವಗಳ ಪ್ರಕಾರ. ನೀವು ವೃಶ್ಚಿಕ ರಾಶಿಯವರ ನಂಬಿಕೆಗೆ ಮೋಸ ಮಾಡಿದರೆ, ಅವರಿಗೆ ಗೌರವ ಕೊಡದಿದ್ದರೆ ವೃಶ್ಚಿಕ ರಾಶಿಯವರು ನಿಮ್ಮಿಂದ ಖಂಡಿತವಾಗಿಯೂ ದೂರ ಆಗ್ತಾರೆ.
ವೃಶ್ಚಿಕ ರಾಶಿಯವರಿಗೆ ನೀವು ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳುವವರನ್ನು ಅವರು ಸಹಿಸೋದಿಲ್ಲ. ನಿಮ್ಮ ಮೇಲೆ ಒಂದು ಸಣ್ಣ ಅನುಮಾನ ಬಂದರೂ ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಮಾತುಗಳಿಂದ, ನಿಮ್ಮ ಹಠದ ಸ್ವಭಾವದಿಂದ ವೃಶ್ಚಿಕ ರಾಶಿಯವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ದರೆ ನೀವೇ ವೃಶ್ಚಿಕ ರಾಶಿಯವರಿಂದ ದೂರ ಆಗ್ತೀರಾ. ನೀವು ಯಾವುದೇ ಒಂದು ತಪ್ಪು ಮಾಡಿದರೂ ನಿಮಗೆ ಒಂದು ಅವಕಾಶವನ್ನು ಕೊಡ್ತಾರೆ ವೃಶ್ಚಿಕ ರಾಶಿಯವರು. ನಿಮ್ಮ ಪ್ರೀತಿಯನ್ನು ಮುಂದುವರಿಸಲು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನೀವು ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳದೆ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಸೆಕೆಂಡ್ ಚಾನ್ಸ್ ಕೊಡದೆ ನಿಮ್ಮ ಪ್ರೀತಿಗೆ ಎಳ್ಳು ನೀರನ್ನು ಬಿಟ್ಟು ನಿಮ್ಮಿಂದ ದೂರ ಆಗ್ತಾರೆ. ಮತ್ತೆ ನಿಮ್ಮ ಮುಖವನ್ನು ತಿರುಗಿ ನೋಡೋದಿಕ್ಕೂ ಇಷ್ಟಪಡೋದಿಲ್ಲ ಇವರು. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ್ದರೆ ವೃಶ್ಚಿಕ ರಾಶಿಯವರು ನಿಮ್ಮಿಂದ ಏಕೆ ದೂರ ಆಗ್ತಾರೆ ಅಂತ ನೋಡೋದಾದರೆ, ನಿಮ್ಮ ಹತ್ರ ಎಷ್ಟೇ ಹಣವಿದ್ದರೂ, ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ನೀವು ಜಿಪುಣತನವನ್ನು ಮಾಡ್ತಾ ಇರ್ತೀರ. ಅವರಿಗೋಸ್ಕರ ಹಣವನ್ನು ಖರ್ಚು ಮಾಡುವುದಿಲ್ಲ. ಈ ಕಾರಣದಿಂದ ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಈ ಗುಣ ಅವರಿಗೆ ಇಷ್ಟ ಆಗೋದಿಲ್ಲ. ಖಂಡಿತವಾಗಿಯೂ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಉತ್ತರಾಷಾಢ ನಕ್ಷತ್ರ 1ನೇ ಚರಣದಲ್ಲಿ ಜನಿಸಿದ್ದರೆ ನಿಮ್ಮ ಮದುವೆಯಲ್ಲಿ ಫ್ಯಾಮಿಲಿಯವರೇ ಒಪ್ಪಿಕೊಳ್ಳದಂತಹ ಕಾರಣ ಅಥವಾ ವರದಕ್ಷಿಣೆಯ ಕಾರಣದಿಂದ ನಿಮ್ಮ ಮದುವೆ ಮುರಿದು ಬೀಳುತ್ತದೆ. ದೊಡ್ಡವರನ್ನು ನಿರಾಕರಿಸಿ ವೃಶ್ಚಿಕ ರಾಶಿಯವರು ನಿಮ್ಮನ್ನು ಪ್ರೀತಿ ಮಾಡೋದಿಕ್ಕೆ ಆಗಲಿ ಅಥವಾ ಮದುವೆ ಮಾಡಿಕೊಳ್ಳಲು ಸಿದ್ಧ ಇರೋದಿಲ್ಲ, ರೆಡಿಯಾಗಿರೋದಿಲ್ಲ. ಈ ಕಾರಣದಿಂದ ನಿಮ್ಮಿಂದ ದೂರ ಹೋಗ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವುದಾದರೆ ಧನಸ್ಸು ರಾಶಿ ಹಾಗೂ ವೃಷಭ ರಾಶಿಯವರಿಗೆ 6ನೇ ಭಾವದ ಸಂಬಂಧ, ಧನಸ್ಸು ಹಾಗೂ ವೃಶ್ಚಿಕ ರಾಶಿಯವರಿಗೆ 12ನೇ ಭಾವದ ಸಂಬಂಧ ಬರುವುದರಿಂದ ಈ ಎರಡು ರಾಶಿಯವರನ್ನು ನೀವು ತಾತ್ಕಾಲಿಕವಾಗಿ, ಅಂದರೆ ಪ್ರಸ್ತುತ ಟೆಂಪರವರಿಯಾಗಿ ಪ್ರೀತಿ ಮಾಡಿದ್ರೂ ನಿಮ್ಮಿಬ್ಬರ ಮಧ್ಯೆ ಶಾಶ್ವತ ಪ್ರೀತಿ ಇರಲು ಸಾಧ್ಯನೇ ಇಲ್ಲ. ಮೇಲೆ ತಿಳಿಸಿದಂತಹ ಕಾರಣಗಳಿಂದ ನೀವು ದೂರ ಆಗ್ತೀರಾ ಅಥವಾ ಮದುವೆಯಾಗಿದ್ದರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದರೂ ಮಾನಸಿಕವಾಗಿ ಭಾವನಾತ್ಮಕ ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಇರಲು ಸಾಧ್ಯನೇ ಇಲ್ಲ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.